ನಾನು ತಪ್ಪು ಮಾಡ್ಬಿಟ್ಟೆ ತಮಾಷೆ ಮಾಡಕ್ ಹೋಗಿ ಅನಾಹುತ ಆಗೋಯ್ತು. ನನ್ನ ಕ್ಷಮಿಸಿ ಅನು. ಚಳಿನಿಲ್ಲ. ಊರಲ್ಲೆಲ್ಲ ಕಾಲ್ರ ಇದೆ, ನಿಂಗೆ ಗೊತ್ತಿಲ್ವಾ? ನಿನ್ ಪುಣ್ಯ ಯಾವ್ದೋ ಹುಡುಗಿ ಬಂದ್ ನ್ಯೂಸ್ ಕೊಟ್ಲು, ನಾನ್ ಬಂದೆ. ಯಾಕೆ ಸರ್? ಮನೆ ಕಾಣಿಸ್ತಾ ಇದೆಯಲ್ಲ, ಆ ಮನೇಲಿ ಒಂದು ಹುಡುಗಿ ಇದೆ. ಆ ಹುಡುಗಿಗೆ ಇದು ಕೊಟ್ಬಿಡ್ತೀಯ? ಓಹೋ, ಏನೇ ಇಷ್ಟೊಂದು ಚೆನ್ನಾಗಿ ಏನೇನ್ ಮಾಡ್ತಿದ್ಯಾ? ಯಾರ್ದ ಬ್ಲೌಸ್ ಇಷ್ಟೊಂದು ಚೆನ್ನಾಗಿದೆ? ಇದ ಎದುರು ಮನೆಯವ್ರದು. ಇದು ಈ ಬ್ಲೌಸ್ ಐರನ್ ಮಾಡಕ್ಕೆ ಎಷ್ಟಾಗತ್ಯಾ? ₹1. ಏನಯ್ಯ, ಈಗಿನ ಕಾಲದಲ್ಲಿ ₹1 ಒಂದು ಕಪ್ ಕಾಫಿ ಬರೋದಿಲ್ಲ. ನೋಡು, ₹5 ತಗೋ ಇನ್ಮೇಲೆ. ಯಾರು ಕೊಡ್ತಾರೆ ಬುದ್ಧಿ? ನೋಡು, ನನಗೆ ಮದ್ವೆ ಆದ್ಮೇಲೆ ನನ್ನ ಹೆಂಡತಿ ಬ್ಲೌಸ್ ಐರನ್ ಮಾಡಿದ್ರೆ ₹5 ಕೊಡ್ತೀನಿ ನಿನ್ಗೆ. ನಿಮ್ ಮಾತ್ ನಂಬ್ಕೊಂಡ್ಬಿಟ್ರೆ ನನ್ ಕತೆ ಅಷ್ಟೇ. ಕೊಡಿಲಿ. ಬಟ್ಟೆ. ಹೌದು, ಈ ಬ್ಲೌಸ್ ನಂದಲ್ವಲ್ಲ? ಓ, ಇದಾ ಪೊಲೀಸ್ ಇನ್ಸ್ಪೆಕ್ಟರ್ ಮನೆಯವ್ರದ್ದು. ಏನೋ ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿಗೆ ಲವ್ ಲೆಟರ್ ಬರೀತೀಯ? ನಿನ್ ಮಗಳಿದ್ದಾಗಿದ್ದಾಳೆ, ನಾಚಿಕೆ ಆಗಲ್ಲ? ಇನ್ನೊಂದ್ಸಾರಿ ಏನಾದ್ರೂ ಈಗ ಮಾಡಿದ್ರೆ ಲಾಕಪ್ಗೆ ಹಾಕಿ ಏರೋಪ್ಲೇನ್ ಎತ್ಬಿಡ್ತೀನಿ. ಹುಷಾರ್. ಬರ್ತೀಗ. ಪ್ರೀತಿ, ಹಾಯ್. ಹಾಯ್ ಚಿಕ್ಕಮ್ಮ. ನಿನ್ನ ನೋಡಿದ್ರೆ ತುಂಬಾ ಆತಂಕವಾಗಿತ್ತು. ಹುಷಾರಾಗಿದ್ಯಮ್ಮ? ಬನ್ನಿ. ಮುಂಚೆ ಇದನ್ನು ಯಾರು ಮಾಡಿದ್ದು? ಆನಂದ್ ಅಂತ ಹೆಸರಿದೆ. ಇದು ಹೆಸರಲ್ಲ ಚಿಕ್ಕಮ್ಮ. ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಆನಂದ ಸಿಗ್ಲಿ ಅಂತ ಹೂ ಬಿಟ್ಟಿದ್ದಾರೆ ಯಾರೋ. ಪ್ರೀತಿ, ಪ್ರೀತಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಪ್ರೀತಿ. ಸತ್ಯವಾಗ್ಲೂ ನಾನು ನಿನ್ನ ಪ್ರೀತಿಸಲ್ಲ. ನಾನು ನಂಬಲ್ಲ. ಮಿಂಚಿತಾರ ನಿನ್ ಕಣ್ಣು ಹೇಳ್ತಾ ಇದೆ ನೀನ್ ನನ್ನ ಪ್ರೀತಿಸ್ತಾ ಇದೀಯ ಅಂತ. ಹೊಳಿತಾರ ನಿನ್ ತುಟಿಗಳು ಹೇಳ್ತಾ ಇದೆ ಆನಂದ್ ನಿನ್ ಸ್ನೇಹ ನನಗೆ ಬೇಕು ಅಂತ. ನಡೆಯುವಾಗ ಬಳಕ್ತಾರ ನಿನ್ ಸೊಂಟ ಹೇಳ್ತಾ ಇದೆ ನಲ್ಲ ನೀನ್ ನನ್ನ ಅಪ್ಪು ಅಂತ. ಈ ಕಥೆ ಎಲ್ಲ ಬೇರೆ ಹತ್ರ ಇಟ್ಕೋ. ಪ್ರೀತಿ, ಈ ಸ್ಥಳ ಪ್ರೇಮಿಗಳ ಸ್ವರ್ಗ ಅಂತಾರೆ. ಇಲ್ಲಿ ವಿರಹ ತುಂಬೇಡ. ನಾನ್ ನಿನ್ನ ಪ್ರೀತಿಸಲ್ಲ, ಪ್ರೀತಿಸಲ್ಲ, ಪ್ರೀತಿಸಲ್ಲ. ಪ್ರೀತಿ ಹುಡುಗಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಿಂದೇನಯ್ಯ ಬಲವಂತ. ಹೆಣ್ಮಕ್ಳು ಬೇಡ ಅಂದ್ರೆ ಬೇಕು ಅಂತ, ಬೇಕು ಅಂದ್ರೆ ಬೇಡ ಅಂತ ಅರ್ಥ. ಇದನ್ನ ನಾನ್ ನಂಬಲ್ಲ. ನೀನ್ ನಂಬದ್ರ ಬಿಟ್ರೆ ಹೋಗಯ್ಯ. ನಾವು ಲವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೆಂಬರ್ಸ್.
ಹುಡುಗಿ ಇಷ್ಟಪಟ್ಟರೆ ಜೊತೆಲಿ ಓಡಾಡ್ಬೋದು, ಇಷ್ಟಪಡದಿರೋ ಹುಡುಗಿನ ಫಾಲೋ ಮಾಡಿದ್ರೆ ಒಳಗೆ ಹಾಕ್ಬೇಕಾಗುತ್ತೆ. ನಾನು ಲವ್ ಡೆವಲಪ್ಮೆಂಟ್ ಮಾಡಕ್ಕೆ ಒದ್ದಾಡ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ಮಂತವ್ರ ಅಡ್ಡ ಬಂದ್ರೆ ಕತ್ನಲ್ಲಿ ಲೈಸೆನ್ಸ್ ಇಲ್ಲ ಅಂತ ಒದ್ದು ಕಾರ್ಪೊರೇಷನ್ ವ್ಯಾನ್ಗೆ ಹಾಕ್ಬೇಕಾಗುತ್ತೆ. ಏನಂದ್ರೆ ಹುಡುಗಿಗೋಸ್ಕರ ನನ್ನ ಕೈಲಿ ನೀವು ಅದೇ ತಿಂದ್ರಿ, ಈಗ ಅದೇ ಹುಡುಗಿಗೋಸ್ಕರ ನಾನ್ ನಿಮ್ ಕೈಲಿ ಅದೇ ತಿಂತೇನೆ. ಬನ್ನಿ ಹೊಡೀರಿ. ನಾನು ಪ್ರೀತಿಸ್ತಿದ್ದೀನಿ. I love him. I love him. ಪ್ರೀತಿ, ಐ ಲವ್ ಯು. ನೀವು ಯಾವತ್ತೊಂದು ಬೀದಿ ನಾಯಿಗೆ ಅಷ್ಟೊಂದು ಕನಕರ ಪ್ರೀತಿ ತೋರಿಸಿದ್ರು ಅವತ್ತೇ ಅಂದ್ಕೊಂಡೆ ತನ್ನವರನ್ನ ಇನ್ನೂ ಹೆಚ್ಚಿಗೆ ಪ್ರೀತಿಸಬಹುದು ಅಂತ. ಆವತ್ತೇ ನನ್ನ ಮನಸ್ಸು ಕರ್ಗೋಯ್ತು. ನನ್ನ ಪ್ರೇಮಕ್ಕೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ಹಾಗಾದ್ರೆ ನಾಟಕ ಯಾಕೆ? ವಿನೋದಕ್ಕೆ. ನೀವು ನನ್ನ ಸತಾಯಿಸಿದಾಗೆ ನಾನು ನಿಮ್ಮನ್ನು ಸತಾಯಿಸ್ಬೇಕು ಅಂತ ಹೇಗ್ ಮಾಡಿದೆ. ಆದ್ರೆ ಆ ತಮಾಷೆಯಿಂದ ನನಗೆಷ್ಟೊಂದು ನೋವಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಪ್ರೀತಿ ಮತ್ತೆ ಕಳ್ತಾ ಇದೆಯಾ? ನನ್ನ ಜೀವನದಲ್ಲಿ ಇವತ್ತು ನಾನು ಅನುಭವದ ಆನಂದ ಕಂಡಿತ್ತು. ಅಪ್ಪ ಅಮ್ಮ ಪ್ರೀತಿ ಅಂತ ಹೆಸರಿಟ್ಟರೆ ಹೊರತು ನನ್ನ ಜೀವನದಲ್ಲಿ ಆ ಪ್ರೀತಿ ಅನುಭವನೇ ಸಿಗ್ಲಿಲ್ಲ. ಆಗ ನಾವು ಊಟಲಿದ್ವಿ. ಯಾವುದೋ ಕಾಯಿಲೆ ಬಂದು ನನ್ನ ತಾಯಿ ಕಾಲುಗಳನ್ನ ಬಲಿ ತಗೊಂಡು ನನ್ನ ತಂದೆಗೆ ನನ್ನಮ್ಮನ ಮೇಲಿದ್ದ ಆಕರ್ಷಣೆ ಸಂಪೂರ್ಣವಾಗಿ ನಾಶ ಆಗಿ ಚಿಟ್ಟೆ ಬಾಡಿ ಹೋದ ಹೂವನ್ ಬಿಟ್ಟು ಬೇರೆ ಹೂವನ್ ಹುಡ್ಕೋ ಹಾಗೆ ಅವರು ಬೇರೆ ಹೆಣ್ಣಿನ ಕಡೆ ವಾಲಿದ್ರು. ಅದರಿಂದ ನಮ್ಮಮ್ಮ ಇನ್ನೂ ಹೆಚ್ಚಿಗೆ ಕೊಡೋಕ್ ಶುರು ಮಾಡಿದ್ರು. ಪ್ರೀತಿ, ನಿಮ್ ಡ್ಯಾಡಿ ಇಲ್ಲಮ್ಮ? ಹೊರಗಡೆ ಇದ್ದಾರೆ ಮಮ್ಮಿ. ಅವ್ರ ಮುಖ ನೋಡಿ 10 ದಿವಸ ಆಯ್ತು. ಡ್ಯಾಡಿ ಡ್ಯಾಡಿ, ಅಮ್ಮ ನಿನ್ ಕರಿತಾ ಇದ್ದಾಳೆ. ನಾಳೆ ನೋಡ್ತೀನಿ. ನಿನ್ನ 10 ದಿನ ಆಯ್ತಂತೆ. ಎಸ್ಟೇಟ್ ಕೆಲಸ ಜಾಸ್ತಿ ಇದ್ದಿದ್ರಿಂದ ಬರೋಕಾಗ್ಲಿಲ್ಲ. ನಾಳೆ ಖಂಡಿತ ಬಂದು ನೋಡ್ತೀನಿ ಅಂತ ಹೇಳು. ನೀನ್ ಬೇಕಾದ ಚಾಕ್ಲೇಟ್ ತಗೋ. ಇಂಥ ಸಮಯದಲ್ಲಿ ನಮ್ ತಂದೆಗೆ ನಮ್ ಚಿಕ್ಕನ್ನ ಸಿಕ್ಕದ್ಲು. ಸುಲಭವಾಗಿ ಬಲೆ ಬೀಸಿ ಅವ್ರ ಪ್ರೀತಿ ಸಂಪಾದಿಸಿದ್ಲು. ಪ್ರತಿ ವೆಡ್ಡಿಂಗ್ ಆನಿವರ್ಸರಿಗೆ ನಮ್ ತಂದೆ ನಮ್ ತಾಯಿಗೊಂದು ನೆಕ್ಲೆಸ್ ಪ್ರೆಸೆಂಟ್ ಮಾಡ್ತಿದ್ರು. ಅದೇ ವರ್ಷ ಇದನ್ನ ಯಾಕೆ ಹಾಕೊಂಡೆ? ಇವತ್ತು ನಿಮ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಅದಕ್ಕೆ ನಿನ್ಗೆ ಇದೊಂದೇ ಕಡಿಮೆ ಇರೋದು. ನೀವಷ್ಟು ಪ್ರೀತಿಯಿಂದ ತಂದಿರುವಾಗ ನಿನಗೆ ಅನ್ಕೊಂಡ್ಬಿಟ್ಟಿಯಾ? ಇದನ್ನ ತಂದಿದ್ದು ನನ್ಗಲ್ವಾ? ಕೂತ್ರೆ ಹೇಳೋಕ್ಕಾಗಲ್ಲ. ವಜ್ರದ ಹೊರ ಬೇರೆ ಕೇಳಿ ನಿನ್ಗೆ. ಬೇಡಿ ಅಂದ್ರೆ ಬೇಡಿ, ಬೇಡಿ, ಇಪ್ಪಬೇಡಿ. ಅಯ್ಯೋ, ಮಾಂಗಲ್ಯ ಕೊಡಿ ಅಂದ್ರೆ ನಿಮ್ದಮ್ಮ ಅಂತೀನಿ. ಮಾಂಗಲ್ಯ ಕೊಡಿ. ತಗೋ. ಯಾವಾಗ ಚಿಕ್ಕಮ್ಮ ನಮ್ಮ ಮನೆಗೆ ಬಂದ್ಲು ಅವತ್ತಿನಿಂದಲೇ ನನಗೆ ತಾಯಿ ಮಮತೆ, ತಂದೆ ಪ್ರೀತಿ ಎರಡೂ
ಕಳೆದೋಯ್ತು. ನೀವಲ್ಲಿ ಒಂದು ಯಂತ್ರದ ಹಾಗೆ ಬೆಳೆದು ದೊಡ್ಡೋಳಾದೆ. ನಿಮ್ ತಾಯಿನ ನಿಮ್ಮನ್ನ ನೋಡಿದ್ಮೇಲೆ ನನಗೆ ನಿಜವಾದ ಪ್ರೀತಿ ಏನಂತ ಗೊತ್ತಾಗಿತ್ತು. For more updates, like, comment, subscribe to our channel.